ಓಂ ಶಾಂತಿ. ಮುರುಳಿ ದಿನಾಂಕ 7/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಮನುಷ್ಯರು ಶರೀರದ ಉನ್ನತಿಗೋಸ್ಕರ ಪ್ರಬಂಧವನ್ನು ಮಾಡಿಕೊಳ್ಳುತ್ತಾರೆ. ಶರೀರದ ಉನ್ನತಿಗೋಸ್ಕರ ಮನುಷ್ಯರು ವ್ಯವಸ್ಥೆಗಳನ್ನು ರಚಿಸುತ್ತಾರೆ. ಆತ್ಮದ ಉನ್ನತಿ ಅಥವಾ ಏರುವ ಕಲೆಯ ಸಾಧನವನ್ನು ತಂದೆ ಮಾತ್ರ ತಿಳಿಸುತ್ತಾರೆ. ಇದು ತಂದೆಯ ಜವಾಬ್ದಾರಿ ಆಗಿದೆ. ಆತ್ಮದ ಉನ್ನತಿಯನ್ನು ಮಾಡಿಸುವುದು ತಂದೆಯ ಜವಾಬ್ದಾರಿ ಆಗಿದೆ. ಪ್ರಶ್ನೆ: ಸದಾ ಮಕ್ಕಳ ಉನ್ನತಿ ಆಗುತ್ತಿರಬೇಕು. ಅದಕ್ಕೋಸ್ಕರ ತಂದೆ ಯಾವ ಯಾವ ಶ್ರೀಮತವನ್ನು ಕೊಡುತ್ತಾರೆ? ಉತ್ತರ: ಮಕ್ಕಳೇ, ತಮ್ಮ ಉನ್ನತಿಗೋಸ್ಕರ ಸದಾ ನೆನಪಿನ ಯಾತ್ರೆಯಲ್ಲಿ ಇರಿ. ನೆನಪಿನಿಂದ ಆತ್ಮದಲ್ಲಿರುವ ಕಲ್ಮಶ ದೂರ ಆಗುತ್ತದೆ. ನೆನಪಿನಿಂದಲೇ ಆತ್ಮದ ಕಲ್ಮಶ ದೂರ ಆಗುತ್ತದೆ. ಸೆಕೆಂಡ್ ಪಾಯಿಂಟ್: ಎಂದೂ ಕೂಡ ಕಳೆದು ಹೋದ ಮಾತನ್ನು ನೆನಪು ಮಾಡಬೇಡಿ. ಭವಿಷ್ಯಕ್ಕೋಸ್ಕರ ಯಾವ ಆಸೆಯನ್ನೂ ಇಟ್ಟುಕೊಳ್ಳಬೇಡಿ. ಮೂರನೇ ಪಾಯಿಂಟ್: ಶರೀರ ನಿರ್ವಹಣೆಗೋಸ್ಕರ ಬಲೆ ಕೆಲಸವನ್ನು ಮಾಡಿ. ಆದರೆ ಯಾವಾಗ ಸಮಯ ಸಿಗುತ್ತದೆಯೋ ಆಗ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ತಂದೆಯ ನೆನಪಿನಲ್ಲಿ ಸಮಯವನ್ನು ಸಫಲ ಮಾಡಿಕೊಳ್ಳಿ. ನಾಲ್ಕನೇ ಪಾಯಿಂಟ್: ಕಡಿಮೆ ಅಂದರೆ 8 ಗಂಟೆ ಈಶ್ವರನ ಸೇವೆ ಮಾಡಿ. ಆಗ ನಿಮ್ಮ ಉನ್ನತಿ ಆಗುತ್ತದೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಅಥವಾ ಆತ್ಮರಿಗೆ ತಿಳಿಸುತ್ತಿದ್ದಾರೆ. ಮನುಷ್ಯರು ಹೇಳುತ್ತಾರೆ, ಆತ್ಮದ ಜವಾಬ್ದಾರಿ ಪರಮಾತ್ಮನ ಮೇಲಿದೆ. ಎಲ್ಲಾ ಆತ್ಮರ ಉನ್ನತಿಯನ್ನು ಪರಮಾತ್ಮ ತಂದೆ ಮಾಡುತ್ತಾರೆ ಮತ್ತು ಮನಸ್ಸಿನ ಶಾಂತಿಯ ಮಾರ್ಗವನ್ನು ಪರಮಾತ್ಮ ತಂದೆ ತೋರಿಸುತ್ತಾರೆ. ಮನಸ್ಸಿಗೆ ಶಾಂತಿ ಏನು ಬೇಕೋ ಶಾಂತಿಯನ್ನು ಪಡೆದುಕೊಳ್ಳುವ ಮಾರ್ಗವನ್ನು ಪರಮಾತ್ಮ ತಂದೆ ತೋರಿಸುತ್ತಾರೆ. ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಇದೆ. ಎಲ್ಲದಕ್ಕಿಂತ ಭಿನ್ನವಾಗಿದೆ. ಇಂದು ಜಗತ್ತಿನಲ್ಲಿ ರೋಗ ಬಂದರೂ ಕೂಡ ಅದು ಶರೀರಕ್ಕೆ ಬರುತ್ತದೆ. ಭ್ರುಕುಟಿಯಲ್ಲಿ ಯಾವುದೇ ಪ್ರಕಾರದ ರೋಗ ಬರುವುದಿಲ್ಲ. ಬಲೆ ತಲೆನೋವು ಬರಬಹುದು, ಆದರೆ ಆತ್ಮದ ಸಿಂಹಾಸನ ಏನು ಭ್ರುಕುಟಿಯಾಗಿದೆ, ಅಲ್ಲಿ ಏನೂ ನೋವಾಗುವುದಿಲ್ಲ, ಕಷ್ಟ ಆಗುವುದಿಲ್ಲ. ಏಕೆಂದರೆ ಭ್ರುಕುಟಿ ಅನ್ನುವ ಸಿಂಹಾಸನದಲ್ಲಿ ಆತ್ಮ ವಿರಾಜಮಾನ ಆಗಿದೆ. ಈಗ ಆತ್ಮದ ಉನ್ನತಿ ಮಾಡುವವರು ಅಥವಾ ಶಾಂತಿಯನ್ನು ನೀಡುವಂತಹ ಸರ್ಜನ್ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಯಾವಾಗ ಆತ್ಮದ ಉನ್ನತಿ ಆಗುತ್ತದೆಯೋ ಆಗ ಆತ್ಮಕ್ಕೆ ಆರೋಗ್ಯ, ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ಶರೀರಕ್ಕೋಸ್ಕರ ಎಷ್ಟಾದರೂ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಆದರೆ ಅದರಿಂದ ಏನೂ ಉನ್ನತಿ ಆಗುವುದಿಲ್ಲ. ಎಷ್ಟೇ ಶರೀರಕ್ಕೋಸ್ಕರ ವ್ಯವಸ್ಥೆ ಮಾಡಿದರೂ ಕೂಡ ಶರೀರ ಸ್ವಲ್ಪಿಲ್ಲ ಸ್ವಲ್ಪ ತೊಂದರೆ ಕೊಡುತ್ತಿರುತ್ತದೆ. ಆತ್ಮದ ಉನ್ನತಿಯನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಮತ್ತು ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಶರೀರದ ಉನ್ನತಿಗೋಸ್ಕರ ಪ್ರಬಂಧವನ್ನು ರಚಿಸುತ್ತಾರೆ. ಅಂದರೆ ಶರೀರದ ಉನ್ನತಿಗೋಸ್ಕರ ವ್ಯವಸ್ಥೆ ಮಾಡಿಕೊಳ್ಳುತ್ತಾರೆ. ಇನ್ನು ಆತ್ಮವನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗಲು ಅಥವಾ ಆತ್ಮದ ಉನ್ನತಿಗೋಸ್ಕರ ಯಾವ ಮನುಷ್ಯರು ಏನೂ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದಿಲ್ಲ. ಆತ್ಮವನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುವ ಮಾರ್ಗವನ್ನು ತಂದೆ ಕಲಿಸುತ್ತಾರೆ. ಆತ್ಮದ ಉನ್ನತಿಯನ್ನು ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ತಂದೆ ಕಲಿಸುತ್ತಾರೆ. ಎಲ್ಲದಕ್ಕೂ ಆಧಾರ ಆತ್ಮ
ಆತ್ಮದ ಮೇಲಿದೆ. ಆತ್ಮ 16 ಕಲಾ ಸಂಪೂರ್ಣ ಆಗುತ್ತದೆ. ನಂತರ ಆತ್ಮ ಪುನಃ ಕಲಾಹೀನ ಆಗಿಬಿಡುತ್ತದೆ. 16 ಕಲಾ ಸಂಪೂರ್ಣ ಆದಂತಹ ಆತ್ಮ ಪುನಃ ಕಲಾಹೀನ ಏಕೆ ಆಯಿತು? 16 ಕಲಾ ಸಂಪೂರ್ಣ ಆತ್ಮ ಆಗುತ್ತದೆ ಅಂದ ಮೇಲೆ ಆತ್ಮದಲ್ಲಿ ಇದ್ದಂತಹ ಕಲೆ ಹೇಗೆ ಕಡಿಮೆ ಆಗುತ್ತದೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಸತ್ಯುಗದಲ್ಲಿ ನಿಮಗೆ ಬಹಳಷ್ಟು ಸುಖ ಇತ್ತು. ಆತ್ಮ ಸತ್ಯುಗದಲ್ಲಿ ಏರುವ ಕಲೆಯಲ್ಲಿ ಇತ್ತು. ಸತ್ಸಂಗಗಳಲ್ಲಿ ಆತ್ಮದ ಉನ್ನತಿ ಹೇಗೆ ಆಗಲು ಸಾಧ್ಯ? ಆತ್ಮದ ಉನ್ನತಿಯನ್ನು ಮಾಡಿಕೊಳ್ಳುವ ಮಾರ್ಗವನ್ನು ಯಾವ ಸತ್ಸಂಗದಲ್ಲೂ ತಿಳಿಸುವುದಿಲ್ಲ. ಅಲ್ಲೂ ಶಾರೀರಿಕ ನಶೆಯಲ್ಲೇ ಕುಳಿತಿರುತ್ತಾರೆ. ಅನ್ಯ ಸತ್ಸಂಗದಲ್ಲೂ ದೇಹಾಭಿಮಾನ ಇದೆ. ತಂದೆ ಈಗ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಆತ್ಮ ಏನು ತಮೋ ಪ್ರಧಾನ ಆಗಿದೆಯೋ ಆ ಆತ್ಮ ಪುನಃ ಸತೋ ಪ್ರಧಾನ ಆಗಬೇಕು. ಇದೆಲ್ಲ ಆತ್ಮಿಕ ಮಾತಾಗಿದೆ. ಜಗತ್ತಿನವರದ್ದು ಶಾರೀರಿಕ ಮಾತಾಗಿದೆ. ಸರ್ಜನ್ಗಳು ಒಂದು ಹೃದಯವನ್ನು ತೆಗೆದು ಇನ್ನೊಂದು ಹೃದಯವನ್ನು ಹಾಕುತ್ತಾರೆ. ಆತ್ಮಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಆತ್ಮ ಅಂತೂ ಭ್ರುಕುಟಿಯಲ್ಲಿ ಇರುತ್ತದೆ. ಆತ್ಮದ ಆಪರೇಷನ್ ಅಂತೂ ಎಂದೂ ಆಗುವುದಿಲ್ಲ. ಒಳ್ಳೆಯದು. ತಂದೆ ತಿಳಿಸುತ್ತಾರೆ, ಆತ್ಮದ ಉನ್ನತಿ ಕಲ್ಪದಲ್ಲಿ ಒಂದೇ ಬಾರಿ ಆಗುತ್ತದೆ. ಆತ್ಮ ಯಾವಾಗ ತಮೋ ಪ್ರಧಾನ ಆಗುತ್ತದೆಯೋ ಆಗ ಆತ್ಮದ ಉನ್ನತಿಯನ್ನು ಮಾಡಲು ತಂದೆ ಬರುತ್ತಾರೆ. ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಆತ್ಮವನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ಇದು ಚೀಚಿ ತಮೋ ಪ್ರಧಾನ ಆತ್ಮರ ಜಗತ್ತಾಗಿದೆ. ಇಲ್ಲಿರುವ ಚೀಚಿ ತಮೋ ಪ್ರಧಾನ ಆತ್ಮರು ನನ್ನ ಬಳಿ ಬರಲು ಸಾಧ್ಯ ಇಲ್ಲ. ನಿಮ್ಮ ಬಳಿ ಯಾವಾಗ ಯಾರಾದರೂ ಬಂದರೆ ನೀವು ಹೇಳುತ್ತೀರಾ ಶಾಂತಿ ಹೇಗೆ ಸಿಗುತ್ತದೆ ಎಂದು, ಅಥವಾ ಆತ್ಮದ ಉನ್ನತಿ ಹೇಗೆ ಆಗುತ್ತದೆ ಎಂದು. ಆದರೆ ಅವರಿಗೆ ಇದು ಗೊತ್ತಿಲ್ಲ, ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಂಡ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ, ಮುಂದೆ ಏನಾಗುತ್ತದೆ ಎಂದು. ಎಲ್ಲರೂ ಕೂಗಿ ಕರೆಯುತ್ತಾರೆ, ಪತಿತರನ್ನು ಪಾವನ ಮಾಡಿ ಎಂದು, ಜೀವನ್ ಮುಕ್ತಿ ಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮನನ್ನು ಕರೆಯುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಆತ್ಮರನ್ನೇ ಕರೆದುಕೊಂಡು ಹೋಗುತ್ತಾರೆ. ಶರೀರ ಅಂತೂ ಇಲ್ಲೇ ಸಮಾಪ್ತಿ ಆಗಿಬಿಡುತ್ತದೆ. ಆದರೆ ಈ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ. ಇದು ಈಶ್ವರಿಯ ಮತ ಆಗಿದೆ. ಇನ್ನು ಜಗತ್ತಿನಲ್ಲಿ ಇರುವಂತದ್ದು ಮಾನವರ ಮತ ಆಗಿದೆ. ಈಶ್ವರಿಯ ಮತ ಏಕದಂ ನಮ್ಮನ್ನು ಆಕಾಶದಷ್ಟು ಮೇಲೆ ಏರಿಸಿ ಬಿಡುತ್ತದೆ, ಅಂದರೆ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ಈಶ್ವರಿಯ ಮತ ಶಾಂತಿಧಾಮ ಸುಖಧಾಮದಷ್ಟು ಎತ್ತರದ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ಪುನಃ ನಾಟಕದ ಅನುಸಾರ ನಾವು ಕೆಳಗೆ ಇಳಿಯಲೇಬೇಕು. ಆತ್ಮದ ಉನ್ನತಿಯನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಆತ್ಮದ ಉನ್ನತಿಯನ್ನು ಮಾಡುವಂತಹ ಸರ್ಜನ್ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಬೇರೆ ಯಾರೂ ಆತ್ಮಕ್ಕೆ ಸರ್ಜನ್ ಇಲ್ಲ. ಆ ಸರ್ಜನ್ ಆದಂತಹ ಪರಮಾತ್ಮ ತಂದೆ ನಿಮ್ಮನ್ನು ಈಗ ತನ್ನ ಸಮಾನ ಸರ್ಜನ್ ಆಗಿ ಮಾಡಿಕೊಳ್ಳುತ್ತಿದ್ದಾರೆ. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಅನೇಕರ ಉನ್ನತಿಯನ್ನು ಮಾಡುತ್ತಾರೆ. ಕೆಲವು ಮಕ್ಕಳು ಮೀಡಿಯಂ ಆಗಿ ಅನ್ಯರ ಉನ್ನತಿ ಮಾಡುತ್ತಾರೆ. ಕೆಲವರು ಥರ್ಡ್ ನಂಬರ್ನಲ್ಲಿ ಉನ್ನತಿ ಮಾಡುತ್ತಾರೆ. ಆತ್ಮದ ಉನ್ನತಿಯ ಜವಾಬ್ದಾರಿ ಕೇವಲ ಒಬ್ಬ ತಂದೆಯ ಮೇಲಿದೆ. ಜಗತ್ತಿನಲ್ಲಿ ಯಾರಿಗೂ ಈ ಮಾತು ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ಈ ಸಾಧುಗಳು ಮುಂತಾದವರ ಉದ್ಧಾರವನ್ನು ಮಾಡಲು ನಾನು ಬರುತ್ತೇನೆ. ಮೊದಲು ಯಾವಾಗ ಆತ್ಮ ಈ ಸೃಷ್ಟಿಗೆ ಬರುತ್ತದೆಯೋ
ಆಗ ಪವಿತ್ರ ಆತ್ಮ ಬರುತ್ತದೆ. ಈಗ ತಂದೆ ಬಂದಿದ್ದಾರೆ ಸರ್ವರ ಉನ್ನತಿಯನ್ನು ಮಾಡುವುದಕ್ಕೋಸ್ಕರ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಉನ್ನತಿ ಎಷ್ಟೊಂದು ಆಗುತ್ತಿದೆ ಅನ್ನುವುದನ್ನು ನೀವು ನೋಡಿಕೊಳ್ಳಿ. ಸತ್ಯುಗದಲ್ಲಿ ನಿಮಗೆ ಬಹಳ ಫಸ್ಟ್ ಕ್ಲಾಸ್ ಆದ ಶರೀರ ಸಿಗುತ್ತದೆ. ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ. ಅವರು ಬಂದು ನಿಮ್ಮ ಉನ್ನತಿಯನ್ನು ಮಾಡುತ್ತಾರೆ. ಅಂದ ಮೇಲೆ ನೀವೀಗ ನಿಮ್ಮ ಮಧುರ ಮನೆಗೆ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನಕ್ಕೆ ವಾಪಸ್ ಹೋಗುತ್ತೀರಾ. ಜಗತ್ತಿನ ಜನ ಚಂದ್ರಲೋಕಕ್ಕೆ ಹೋಗುತ್ತಾರೆ. ಅವಿನಾಶಿ ಸರ್ಜನ್ ಆದಂತಹ ಪರಮಾತ್ಮ ತಂದೆ ನಿಮ್ಮ ಉನ್ನತಿಗೋಸ್ಕರ ನಿಮಗೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ತಂದೆಯಾದ ನನ್ನನ್ನು ನೆನಪು ಮಾಡುವುದರಿಂದ ನೀವು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಮತ್ತು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆ ವಿಶ್ವದ ಸರ್ವ ಮಕ್ಕಳಿಗೂ ಮುಕ್ತಿಯನ್ನು ನೀಡುತ್ತಾರೆ. ಯಾವಾಗ ನೀವು ಸ್ವರ್ಗಕ್ಕೆ ಹೋಗುತ್ತೀರೋ ಆಗ ಜಗತ್ತಿನಲ್ಲಿ ಇರುವ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ. ತಂದೆ ಎಷ್ಟು ಅದ್ಭುತವಾದ ಕಾರ್ಯವನ್ನು ಮಾಡುತ್ತಾರೆ. ಚಮತ್ಕಾರವನ್ನು ತಂದೆ ಮಾಡಿ ತೋರಿಸುತ್ತಾರೆ. ಅದಕ್ಕೋಸ್ಕರ ಪರಮಾತ್ಮ ತಂದೆಗೆ ಹೇಳುತ್ತಾರೆ, ಪರಮಾತ್ಮ ನಿಮ್ಮ ಗತಿ ಮತ್ತು ಮತ ನಿಮಗೆ ಗೊತ್ತು. ಆತ್ಮದಲ್ಲೇ ಮತ ಇದೆ. ಆತ್ಮ ಯಾವಾಗ ಶರೀರದಿಂದ ಭಿನ್ನ ಆಗುತ್ತದೆಯೋ ಆಗ ಮತ ಸಿಗಲು ಸಾಧ್ಯ ಇಲ್ಲ. ಈಶ್ವರನ ಮತದಿಂದ ನೀವು ಏರುವ ಕಲೆಗೆ ಹೋಗುತ್ತೀರಾ. ಮನುಷ್ಯರ ಮತದಿಂದ ಇಳಿಯುವ ಕಲೆಗೆ ಬರುತ್ತೀರಾ. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಈಗ ಜಗತ್ತೇ ಸ್ವರ್ಗ ಆಗಿದೆ ಎಂದು. ಈ ಜಗತ್ತು ಸ್ವರ್ಗ ಆಗಿದೆ, ದಿನ ದಿನ ಕಳೆದಂತೆ ಜಗತ್ತು ಸ್ವರ್ಗ ಆಗುತ್ತಾ ಇದೆ ಎಂದು ಜನ ತಿಳಿದುಕೊಂಡಿದ್ದಾರೆ. ಇನ್ನು ಸ್ವಲ್ಪ ಸಮಯದ ನಂತರ ಆ ಜನರಿಗೆ ಗೊತ್ತಾಗುತ್ತದೆ ಇದು ನರಕವೋ ಅಥವಾ ಸ್ವರ್ಗವೋ ಎಂದು. ಭಾಷೆಯ ಮೇಲೆ ಎಷ್ಟೊಂದು ಗಲಾಟೆಗಳು ನಡೆಯುತ್ತದೆ. ಭಾಷೆಗೋಸ್ಕರ ಜನ ಎಷ್ಟೊಂದು ಗಲಾಟೆ ಮಾಡುತ್ತಾರೆ. ಅಂದ ಮೇಲೆ ಈ ಜಗತ್ತಿನಲ್ಲಿ ದುಃಖ ಇದೆ ತಾನೆ. ಸ್ವರ್ಗದಲ್ಲಿ ದುಃಖ ಇರುವುದಿಲ್ಲ, ಸ್ವರ್ಗದಲ್ಲಿ ಭೂಕಂಪ ಆಗುವುದಿಲ್ಲ. ಈಗ ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು. ಪುನಃ ಸ್ವರ್ಗದ ನಿರ್ಮಾಣ ಆಗುತ್ತದೆ. ಅರ್ಧ ಕಲ್ಪ ಆದ ನಂತರ ಸ್ವರ್ಗ ಪುನಃ ಮಾಯ ಆಗಿ ಬಿಡುತ್ತದೆ. ಅದಕ್ಕೋಸ್ಕರ ಹೇಳುತ್ತಾರೆ ದ್ವಾರಿಕೆ ಸಾಗರದ ಒಳಗೆ ಹೋಯಿತು ಎಂದು. ಚಿನ್ನದ ವಸ್ತುಗಳೆಲ್ಲ ಮಣ್ಣಿನ ಒಳಗಡೆ ಹೋಗಿ ಸಮಾಪ್ತಿಯಾಗಿ ಬಿಡುತ್ತದೆ. ಅದು ಕೂಡ ಭೂಕಂಪ ಆದಾಗ ಎಲ್ಲವೂ ಮಣ್ಣಿನಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಸಮುದ್ರವನ್ನು ಯಾರೂ ಅಗೆದು ಚಿನ್ನದ ದ್ವಾರಿಕೆಯನ್ನು ವಾಪಸ್ ಮೇಲೆ ತರಲು ಸಾಧ್ಯ ಇಲ್ಲ. ಭೂಮಿಯನ್ನು ಅಗೆಯುತ್ತಾರೆ. ಅಲ್ಲಿ ಜನರಿಗೆ ಚಿನ್ನ ಸಿಗುತ್ತದೆ, ವಸ್ತುಗಳು ಸಿಗುತ್ತದೆ, ಬಹಳ ಮಾಲ್ ಸಿಗುತ್ತದೆ. ತಂದೆ ಹೇಳುತ್ತಾರೆ ನಾನು ಸರ್ವರ ಮೇಲೂ ಉಪಕಾರ ಮಾಡುತ್ತೇನೆ. ಆದರೆ ಎಲ್ಲರೂ ನನಗೆ ಅಪಕಾರ ಮಾಡುತ್ತಾರೆ, ನನ್ನ ನಿಂದನೆಯನ್ನು ಮಾಡುತ್ತಾರೆ. ನಾನು ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡುತ್ತೇನೆ. ಅಂದ ಮೇಲೆ ನನ್ನ ಮಹಿಮೆ ಅವಶ್ಯವಾಗಿ ನಡೆಯಬೇಕು. ಭಕ್ತಿ ಮಾರ್ಗದಲ್ಲಿ ನೋಡಿ ತಂದೆಗೆ ಎಷ್ಟೊಂದು ಗೌರವವನ್ನು ಕೊಡುತ್ತಾರೆ. ಮಕ್ಕಳಾದ ನೀವು ಭಕ್ತಿಯಲ್ಲಿ ಎಷ್ಟೊಂದು ತಂದೆಗೆ ಗೌರವ ಕೊಟ್ಟಿದ್ದೀರಾ. ಈಗಲೂ ಕೂಡ ಮಕ್ಕಳಾದ ನೀವು ಎಷ್ಟೊಂದು ತಂದೆಯ ಮಹಿಮೆ ಮಾಡುತ್ತೀರಾ. ಶಿವತಂದೆಯ ಚಿತ್ರದಲ್ಲಿ 32 ಗುಣಗಳನ್ನು ತೋರಿಸಲಾಗಿದೆ. ಈಗ ನೀವು ತಂದೆಯ ಸಮಾನ ಗುಣವಂತರಾಗುತ್ತಿದ್ದೀರಾ. ಅಂದ ಮೇಲೆ ಗುಣವಂತರಾಗಲು ಎಷ್ಟೊಂದು ಪುರುಷಾರ್ಥ ಮಾಡಬೇಕು. ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಬಹಳ ಶ್ರೇಷ್ಠ ತಂದೆ ಓದಿಸುತ್ತಿದ್ದಾರೆ. ಅದಕ್ಕೋಸ್ಕರ ಪ್ರತಿದಿನ ಅವಶ್ಯವಾಗಿ ಓದಬೇಕು. ತಂದೆ ಅವಿನಾಶಿಯಾಗಿದ್ದಾರೆ. ನಮಗೆ ಅವಿನಾಶಿ ತಂದೆ ಸಿಕ್ಕಿದ್ದಾರೆ, ಅವಿನಾಶಿ ಟೀಚರ್ ಸಿಕ್ಕಿದ್ದಾರೆ. ಹಳಬರಿಗಿಂತ ಹೊಸಬರು
ಬಹಳ ತೀಕ್ಷ್ಣವಾಗಿ ಪುರುಷಾರ್ಥದಲ್ಲಿ ಮುಂದೆ ಹೋಗುತ್ತಿದ್ದಾರೆ. ಲೇಟ್ ಆಗಿ ಬಂದವರು, ಅಂತ್ಯದಲ್ಲಿ ಬಂದವರು ಹಳಬರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿದ್ದಾರೆ. ಈಗ ಇಡೀ ಜಗತ್ತಿನ ಉನ್ನತಿ ಆಗುತ್ತಾ ಇದೆ ತಂದೆಯ ಮೂಲಕ. ಶ್ರೀಕೃಷ್ಣನನ್ನು ಗುಣವಂತನನ್ನಾಗಿ ಮಾಡಿರುವಂತವರು ತಂದೆ ಆಗಿದ್ದಾರೆ. ಎಲ್ಲರಿಗೂ ಗುಣವನ್ನು ನೀಡುವವರು ತಂದೆ ಆಗಿದ್ದಾರೆ. ಉಳಿದವರೆಲ್ಲ ತಂದೆಯಿಂದ ಪ್ರಾಪ್ತಿ ಮಾಡಿಕೊಳ್ಳುವವರಾಗಿದ್ದಾರೆ. ಈಗ ಸತ್ಯುಗದ ಮನೆತನ ನಿರ್ಮಾಣ ಆಗುತ್ತಾ ಇದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬೇಹದ್ದಿನ ತಂದೆಯನ್ನು ನೋಡಿ, ಎಷ್ಟು ಮಧುರ ಆಗಿದ್ದಾರೆ, ತಂದೆ ಎಷ್ಟು ಪ್ರಿಯ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಈಗ ಸರ್ವರ ಉನ್ನತಿ ಆಗುತ್ತಾ ಇದೆ. ಇನ್ನು ಎಲ್ಲರೂ ಕೂಡ ಏಣಿಯನ್ನು ಇಳಿಯಲೇಬೇಕು. ತಂದೆ ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ. ಬಲೆ ಊಟ ಮಾಡಿ, ನೀರನ್ನು ಕುಡಿಯಿರಿ, ಎಲ್ಲಾ ಕಾರ್ಯವನ್ನು ಮಾಡಿ, ಆದರೆ ಕೇವಲ ತಂದೆಯ ಗುಣವನ್ನು ಗಾಯನ ಮಾಡಿ. ಈ ರೀತಿಯಲ್ಲ, ನಾವು ತಂದೆಯನ್ನು ನೆನಪು ಮಾಡುವಾಗ ಊಟ ಮಾಡಲು ಆಗುವುದಿಲ್ಲ. ನಾವು ತಂದೆಯನ್ನು ನೆನಪು ಮಾಡುತ್ತೇವೆ, ಅದಕ್ಕೋಸ್ಕರ ನಮಗೆ ಊಟ ಮಾಡಲು ಆಗುವುದಿಲ್ಲ ಎಂದು ಹೇಳಬೇಡಿ. ಊಟ ಮಾಡಲು ಸಮಯ ಮಾಡಿಕೊಂಡು ಊಟ ಮಾಡಿ. ರಾತ್ರಿಯಂತೂ ನಿಮಗೆ ಬಹಳಷ್ಟು ಸಮಯ ಸಿಗುತ್ತದೆ. ಆ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡಿ. 8 ಗಂಟೆ ಅಂತೂ ದಿನದಲ್ಲಿ ನಿಮಗೆ ಪುರ್ಸೊತ್ತಿದ್ದೇ ಇದೆ, ಸಮಯ ಅಂತೂ ಇದ್ದೇ ಇದೆ. ತಂದೆ ಹೇಳುತ್ತಾರೆ, ಕಡಿಮೆ ಅಂದರೆ ಕಡಿಮೆ 8 ಗಂಟೆಯಾದರೂ ನೀವು ತಂದೆಯನ್ನು ನೆನಪು ಮಾಡಬೇಕು. ಕಡಿಮೆ ಅಂದರೆ 8 ಗಂಟೆ ಈ ಈಶ್ವರನ ಗೌರ್ಮೆಂಟ್ನ ಸೇವೆಯನ್ನು ಮಾಡಬೇಕು. ಯಾರೇ ಬಂದರೂ ಅವರಿಗೆ ಆತ್ಮದ ಉನ್ನತಿಗೋಸ್ಕರ ಮಾರ್ಗವನ್ನು ತೋರಿಸಬೇಕು. ಜೀವನ್ ಮುಕ್ತಿ ಅಂದರೆ ವಿಶ್ವದ ಮಾಲೀಕರಾಗುವುದು. ಮುಕ್ತಿ ಅಂದರೆ ಬ್ರಹ್ಮಾಂಡದ ಮಾಲೀಕರಾಗುವುದು. ಇದನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಹೇಗೆ ಪುರುಷಾರ್ಥವನ್ನು ಮಾಡಿ ಭಾಗ್ಯ ರೂಪಿಸಿಕೊಳ್ಳಲು ಸಾಧ್ಯ? ತಂದೆ ತಿಳಿಸುತ್ತಾರೆ, ತಂದೆಯನ್ನು ನೆನಪು ಮಾಡದೆ ಆತ್ಮದ ಕಲ್ಮಶ ದೂರ ಆಗಲು ಸಾಧ್ಯ ಇಲ್ಲ. ಬಲೆ ಇಡೀ ದಿನ ಜ್ಞಾನವನ್ನು ಹೇಳಿ, ಆದರೆ ಆತ್ಮದ ಉನ್ನತಿಗೆ ಉಪಾಯ ತಂದೆಯ ನೆನಪಾಗಿದೆ. ತಂದೆಯನ್ನು ನೆನಪು ಮಾಡದೆ ಆತ್ಮದ ಉನ್ನತಿ ಆಗಲು ಸಾಧ್ಯ ಇಲ್ಲ. ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಆತ್ಮದ ಉನ್ನತಿಗೋಸ್ಕರ ಇಲ್ಲ. ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಪ್ರತಿದಿನ ತಿಳಿಸುತ್ತಾರೆ. ಆದರೆ ಮಕ್ಕಳು ಕೆಲವರು ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳುತ್ತಾರೆ, ಕೆಲವರು ಉನ್ನತಿಯನ್ನು ಮಾಡಿಕೊಳ್ಳುವುದಿಲ್ಲ. ನಾನು ಉನ್ನತಿ ಮಾಡಿಕೊಳ್ಳುತ್ತಿದ್ದೇನೋ ಇಲ್ಲವೋ ಅನ್ನುವುದನ್ನು ಮಕ್ಕಳು ಸ್ವಯಂ ತಿಳಿದುಕೊಳ್ಳಬಹುದು. ನೀವು ಕೇವಲ ಮಧುಬನಕ್ಕೆ ಬಂದಾಗ ಮಾತ್ರ ಜ್ಞಾನವನ್ನು ಕೇಳುವುದಿಲ್ಲ. ಎಲ್ಲಾ ಸೆಂಟರ್ನಲ್ಲಿರುವ ಮಕ್ಕಳೂ ಕೂಡ ಸೆಂಟರ್ನಲ್ಲೂ ಮುರುಳಿ ಕೇಳುತ್ತೀರಾ, ಟೇಪ್ನ ಮೂಲಕವೂ ಕೂಡ ಮುರುಳಿ ಕೇಳುತ್ತೀರಾ. ಟೇಪ್ನಲ್ಲೂ ಕೂಡ ಸೇವೆಗೋಸ್ಕರ ತಂದೆಯ ಶಬ್ದವನ್ನು ತುಂಬಲಾಗುತ್ತದೆ. ಅದು ಕೂಡ ಬಹಳಷ್ಟು ಸೇವೆ ಮಾಡುತ್ತದೆ. ಮಕ್ಕಳಿಗೆ ಗೊತ್ತಿದೆ ನಾವು ಶಿವತಂದೆಯ ಮುರುಳಿಯನ್ನು ಕೇಳುತ್ತಿದ್ದೇವೆ ಎಂದು. ಈಗ ಡೈರೆಕ್ಟ್ ಆಗಿ ಮಧುಬನಕ್ಕೆ ಬಂದು ನಾವು ಕೇಳಬೇಕು ಎಂದು ಡೈರೆಕ್ಟ್ ಕೇಳುವುದಕ್ಕೋಸ್ಕರ ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ. ಮಧುಬನದಲ್ಲಿ ಶಿವತಂದೆ ಬ್ರಹ್ಮನ ಮುಖದ ಮೂಲಕ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ, ಅಥವಾ ಬ್ರಹ್ಮನ ಮುಖದ ಮೂಲಕ ನಿಮಗೆ ಜ್ಞಾನಾಮೃತವನ್ನು ನೀಡುತ್ತಾರೆ. ಈ ಸಮಯದಲ್ಲಿ ಜಗತ್ತು ತಮೋಪ್ರಧಾನ ಆಗಿದೆ. ಈ ಜಗತ್ತಿನ ಮೇಲೆ ಜ್ಞಾನದ ಮಳೆಯನ್ನು ಸುರಿಸಬೇಕಾಗಿದೆ. ನೀರಿನ ಮಳೆಯಂತೂ ಬಹಳಷ್ಟು ಜಗತ್ತಿನಲ್ಲಿ ಸುರಿಯುತ್ತಿರುತ್ತದೆ. ಆದರೆ ನೀರಿನಿಂದ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ. ಇದು ಜ್ಞಾನದ ಮಾತಾಗಿದೆ. ತಂದೆ ಹೇಳುತ್ತಾರೆ, ಈಗ ಜಾಗೃತರಾಗಿ, ನಾನು ನಿಮ್ಮನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆತ್ಮದ ಉನ್ನತಿ ಇದರಲ್ಲೇ ಇದೆ. ಇನ್ನು ಜಗತ್ತಿನಲ್ಲಿರುವುದೆಲ್ಲ ಶಾರೀರಿಕ ಮಾತಾಗಿದೆ. ಆತ್ಮಿಕ ಮಾತನ್ನು ಕೇವಲ ನೀವು ಮಾತ್ರ ಕೇಳುತ್ತಿದ್ದೀರಾ.
ಪದಂಪತಿ ಭಾಗ್ಯಶಾಲಿಗಳು ಕೇವಲ ನೀವಷ್ಟೇ ಆಗುತ್ತೀರಾ. ತಂದೆ ಬಡವರ ಬಂಧು ಆಗಿದ್ದಾರೆ. ಬಡವರೇ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಾರೆ. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಶಾಪಗ್ರಸ್ತ ಮಹಿಳೆಯರಿಗೆ, ಬಹಳಷ್ಟು ಕೀಳು ಜಾತಿಯ ಮಹಿಳೆಯರಿಗೆ, ವೇಶ್ಯೆಯರಿಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸಿ. ಸತ್ಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ. ಸತ್ಯುಗ ಬೇಹದ್ದಿನ ಶಿವಾಲಯ ಆಗಿದೆ. ಈಗ ಈ ಕಲಿಯುಗ ಬೇಹದ್ದಿನ ವೇಶ್ಯಾಲಯ ಆಗಿದೆ. ಎಲ್ಲರೂ ಸಂಪೂರ್ಣ ತಮೋಪ್ರಧಾನ ಆಗಿದ್ದಾರೆ. ಇನ್ನು ಸಂಪೂರ್ಣ ತಮೋಪ್ರಧಾನ ಆಗಲು ಜಾಸ್ತಿ ಮಾರ್ಜಿನ್ ಇಲ್ಲ. ಈಗ ಈ ಪತಿತ ಜಗತ್ತು ಪರಿವರ್ತನೆ ಆಗಲೇಬೇಕು. ಭಾರತದಲ್ಲಿ ರಾಮರಾಜ್ಯ ಮತ್ತು ಭಾರತದಲ್ಲೇ ರಾವಣ ರಾಜ್ಯ ಇರುತ್ತದೆ. ಯಾವಾಗ ಅನೇಕ ಧರ್ಮ ಇರುತ್ತದೆಯೋ ಆಗ ಜಗತ್ತಿನಲ್ಲಿ ಅಶಾಂತಿ ಜಾಸ್ತಿ ಆಗುತ್ತದೆ, ಜಗಳ ಗಲಾಟೆ ಜಾಸ್ತಿ ಆಗುತ್ತದೆ. ಈಗಂತೂ ಇನ್ನೂ ಜೋರಾಗಿ ಯುದ್ಧ ನಡೆಯುತ್ತದೆ. ಬಹಳ ಜೋರಾಗಿ ಯುದ್ಧ ನಡೆದ ನಂತರ ಪುನಃ ಯುದ್ಧಗಳೆಲ್ಲ ಬಂದಾಗಿ ಬಿಡುತ್ತದೆ. ಏಕೆಂದರೆ ಈಗ ರಾಜಧಾನಿ ಸ್ಥಾಪನೆ ಆಗಬೇಕು ಮತ್ತು ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು. ಈಗಲೇ ನಾವು ಕರ್ಮಾತೀತ ಆಗಿದ್ದೇವೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಕರ್ಮಾತೀತ ಸ್ಥಿತಿ ಅಂತ್ಯದಲ್ಲಿ ರೂಪಿತ ಆಗುತ್ತದೆ. ಶಿಕ್ಷಣ ಓದುವುದು ಪೂರ್ಣ ಆದಾಗ ನೀವು ಆ ಸ್ಥಿತಿಯನ್ನು ತಲುಪುತ್ತೀರಾ. ನಂತರ ನೀವು ಟ್ರಾನ್ಸ್ಫರ್ ಆಗಿ ಬಿಡುತ್ತೀರಾ. ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ಟ್ರಾನ್ಸ್ಫರ್ ಆಗುತ್ತೀರಾ. ಈಗ ಈ ಬಿದುರಿನ ಕಾಡಿಗೆ ಬೆಂಕಿ ಹತ್ತಲೇಬೇಕು. ತಕ್ಷಣ ವಿನಾಶ ಆಗಿಬಿಡುತ್ತದೆ. ಇದಕ್ಕೆ ರಕ್ತದ ನದಿ ಹರಿಯುವುದು, ರಕ್ತದ ನದಿಯ ಆಟ ಎಂದು ಕರೆಯುತ್ತಾರೆ. ಎಲ್ಲರೂ ಸತ್ತು ಹೋಗುತ್ತಾರೆ. ರಕ್ತದ ನದಿ ಹರಿಯುತ್ತದೆ. ನಂತರ ತುಪ್ಪದ ನದಿ ಹರಿಯುತ್ತದೆ. ಹಾಹಾಕಾರದ ನಂತರ ಜೈ ಜೈಕಾರ ಆಗುತ್ತದೆ. ಇನ್ನು ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿ ಸಮಾಪ್ತಿ ಆಗಿಬಿಡುತ್ತಾರೆ. ಬಹಳ ಯುಕ್ತಿಯಿಂದ ಸ್ಥಾಪನೆ ಆಗುತ್ತದೆ. ವಿಘ್ನಗಳೂ ಬರುತ್ತದೆ. ಅತ್ಯಾಚಾರ ಆಗುತ್ತದೆ. ಈಗ ಮಾತೆಯರ ಮೂಲಕ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಪುರುಷರು ಬಹಳಷ್ಟು ಜನ ಇದ್ದಾರೆ. ಆದರೆ ಜನ್ಮವನ್ನು ನೀಡುವವರು ಮಾತೆಯರಾಗಿರುವ ಕಾರಣ ಪುರುಷರಿಗಿಂತ ಜಾಸ್ತಿ ಬಹುಮಾನ ಮಾತೆಯರಿಗೆ ಸಿಗುತ್ತದೆ. ಸ್ವರ್ಗದಲ್ಲಿ ನಂಬರ್ ವಾರಾಗಿ ಎಲ್ಲರೂ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಸ್ವರ್ಗದಲ್ಲಿ ಕೆಲವರು 2 ಜನ್ಮ ಪುರುಷರಾಗಿ ಜನ್ಮ ಪಡೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬರ ಲೆಕ್ಕಾಚಾರ ನಾಟಕದಲ್ಲಿ ಹೇಗೆ ಫಿಕ್ಸ್ ಆಗಿದೆಯೋ ಅದೇ ರೀತಿ ಅವರು ಜನ್ಮ ಪಡೆದುಕೊಳ್ಳುತ್ತಾರೆ. ಆತ್ಮದ ಉನ್ನತಿಯನ್ನು ಮಾಡಿಕೊಂಡಾಗ ನಮ್ಮಲ್ಲಿ ಎಷ್ಟೊಂದು ವ್ಯತ್ಯಾಸ ಆಗುತ್ತದೆ. ಕೆಲವರು ಆತ್ಮದ ಉನ್ನತಿಯನ್ನು ಮಾಡಿಕೊಂಡು ಏಕದಂ ಸರ್ವಶ್ರೇಷ್ಠ ಆಗುತ್ತಾರೆ. ಕೆಲವರು ಆತ್ಮದ ಉನ್ನತಿಯನ್ನು ಮಾಡಿಕೊಳ್ಳದೆ ಕನಿಷ್ಠರಾಗಿ ಉಳಿಯುತ್ತಾರೆ. ಎಲ್ಲಿ ರಾಜನ ಪದವಿ ಮತ್ತು ಎಲ್ಲಿ ಪ್ರಜಾ ಪದವಿ. ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ಈಗ ಪುರುಷಾರ್ಥ ಮಾಡಿ, ಯೋಗದಲ್ಲಿದ್ದು ಪವಿತ್ರರಾಗಿ, ಆಗ ಜ್ಞಾನ ಧಾರಣೆ ಆಗುತ್ತದೆ. ಗುರಿ ಬಹಳ ಶ್ರೇಷ್ಠ ಇದೆ. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಆತ್ಮದ ಪ್ರೀತಿ ಪರಮಾತ್ಮ ತಂದೆಯ ಜೊತೆಗೆ ಈಗ ಇದೆ. ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುವುದು ಇದು ಆತ್ಮಿಕ ಪ್ರೀತಿಯಾಗಿದೆ. ಆತ್ಮಿಕ ಪ್ರೀತಿಯಿಂದ ಆತ್ಮದ ಉನ್ನತಿ ಆಗುತ್ತದೆ. ಶಾರೀರಿಕ ಪ್ರೀತಿಯಿಂದ ನೀವು ಕೆಳಗೆ ಬೀಳುತ್ತೀರಾ. ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಈ ಯಜ್ಞದಲ್ಲಿ ಬಹಳಷ್ಟು ಸ್ವಯಂ ಅನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಮಾತೆಯರು ತಮ್ಮ ಬಳಿ ಇರುವ 1 ಪೈಸೆ ಹಣವನ್ನೂ ಕೂಡ ಯಜ್ಞದ ಸೇವೆಯಲ್ಲಿ ತೊಡಗಿಸುತ್ತಿದ್ದಾರೆ. ಬಡವರೇ ನಂತರ ಶ್ರೀಮಂತರಾಗುತ್ತಾರೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ನೀವೀಗ ಸದಾ ಕಾಲಕ್ಕೋಸ್ಕರ ಸುಮಂಗಳೆಯರಾಗುತ್ತೀರಾ. ಎಲ್ಲರಿಗೂ ನಿಮ್ಮ ಮೂಲಕ ಆ ಅನುಭವ ಆಗುತ್ತದೆ. ಮಾಲೆಯ ಮಡಿ ಆಗುವಂತವರಿಗೆ ಎಷ್ಟು ಒಳ್ಳೆಯ ಅನುಭವ ಆಗುತ್ತದೆ.
ಶಿವತಂದೆಯನ್ನು ನೀವು ನೆನಪು ಮಾಡುತ್ತೀರಾ, ಸೇವೆಯನ್ನೂ ಮಾಡುತ್ತೀರಾ. ಆಗ ಬಹಳಷ್ಟು ಉನ್ನತಿ ಆಗುತ್ತದೆ. ಶಿವತಂದೆಯ ಸೇವೆಯಲ್ಲಿ ಶರೀರವನ್ನೂ ಕೂಡ ಸಮರ್ಪಣೆ ಮಾಡಿಬಿಡಬೇಕು. ಇಡೀ ದಿನ ನಿಮಗೆ ಇದೇ ನಶೆ ಇರಬೇಕು. ಆದರೆ ಇಡೀ ದಿನ ತಂದೆಯ ನೆನಪಿನಲ್ಲಿದ್ದು ಸೇವೆಯ ನಶೆಯಲ್ಲಿ ಇರುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನು ಎಷ್ಟು ಸ್ವಯಂನ ಉನ್ನತಿ ಮಾಡಿಕೊಳ್ಳುತ್ತಿದ್ದೇನೆ. ತಂದೆ ತಿಳಿಸುತ್ತಾರೆ, ಕಳೆದು ಹೋದ ಮಾತನ್ನು ನೆನಪು ಮಾಡಬೇಡಿ. ಭವಿಷ್ಯಕ್ಕೋಸ್ಕರ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬೇಡಿ. ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನು ಮಾಡಿ. ಯಾವಾಗ ಸಮಯ ಸಿಗುತ್ತದೆಯೋ ಆಗ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಶಿವತಂದೆ ಬಂಧನದಲ್ಲಿರುವ ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ನಿಮ್ಮ ಪತಿಗೆ ಬಹಳ ನಮ್ರತೆಯಿಂದ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಬೇಕು. ಕೆಲವರು ಹೊಡೆಯುತ್ತಾರೆ. ಅವರು ನಿಮಗೆ ಹೊಡೆದರೂ ಕೂಡ ನೀವು ಅವರ ಮೇಲೆ ಹೂವಿನ ಮಳೆಯನ್ನು ಸುರಿಸಿ. ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಲು ಬಹಳ ಒಳ್ಳೆಯ ಯುಕ್ತಿ ನಿಮಗೆ ಗೊತ್ತಿರಬೇಕು. ನಿಮ್ಮ ಕಣ್ಣುಗಳು ಬಹಳಷ್ಟು ಶೀತಲ ಆಗಿರಬೇಕು. ಎಂದೂ ಕೂಡ ಚಂಚಲತೆಯಿಂದ ಕಣ್ಣನ್ನು ಅಲುಗಾಡಿಸಬಾರದು. ಅದಕ್ಕೋಸ್ಕರ ಅಂಗದನ ಉದಾಹರಣೆಯನ್ನು ಹೇಳಲಾಗುತ್ತದೆ. ನೀವೀಗ ಅಂಗದನ ಸಮಾನ ಅಡೋಲರಾಗಿ ಇರಬೇಕು. ಅಂಗದ ಸಂಪೂರ್ಣ ಅಡೋಲ ಆಗಿ ಇದ್ದ. ನೀವೆಲ್ಲರೂ ಮಹಾವೀರರಾಗಿದ್ದೀರಾ. ಏನೆಲ್ಲ ಆಗಿ ಹೋಗಿದೆಯೋ, ಕಳೆದು ಹೋದ ಘಟನೆಯನ್ನು ನೆನಪು ಮಾಡಬಾರದು. ಸದಾ ಕಾಲಕ್ಕೂ ಖುಷಿಯಲ್ಲಿ ಇರಬೇಕು. ನಾಟಕದ ಮಾತಿನಲ್ಲಿ ಅಟಲರಾಗಿ ಇರಬೇಕು. ತಂದೆ ಸ್ವಯಂ ಹೇಳುತ್ತಾರೆ, ನಾನೂ ಕೂಡ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ. ಇನ್ನು ಬೇರೆ ಯಾವ ಮಾತೂ ಇಲ್ಲ. ಕೃಷ್ಣ ಸ್ವದರ್ಶನ ಚಕ್ರದಿಂದ ಅಸುರರನ್ನು ಸಾಯಿಸಿದ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅದೆಲ್ಲ ಕಥೆಯಾಗಿದೆ. ತಂದೆಯಂತೂ ಹಿಂಸೆಯನ್ನು ಮಾಡಲು ಸಾಧ್ಯ ಇಲ್ಲ. ಇಲ್ಲಿ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಕೂಡ ಆಗಿದ್ದಾರೆ. ಇಲ್ಲಿ ಸಾಯಿಸುವ ಮಾತೇ ಇಲ್ಲ. ಇದೆಲ್ಲ ಈ ಸಮಯದ ಮಾತಾಗಿದೆ. ಒಂದು ಕಡೆ ಅನೇಕ ಮನುಷ್ಯರಿದ್ದಾರೆ, ಇನ್ನೊಂದು ಕಡೆ ನೀವು ಮಕ್ಕಳಿದ್ದೀರಾ. ಯಾರು ಈ ಜ್ಞಾನ ಮಾರ್ಗಕ್ಕೆ ಬರುವಂತವರಿದ್ದಾರೋ ಅವರು ತಾವಾಗೇ ಬರುತ್ತಾರೆ. ಕಲ್ಪದ ಮೊದಲು ಯಾರು ಯಾವ ಪದವಿಯನ್ನು ಪಡೆದುಕೊಂಡಿದ್ದರೋ ಅವರು ಪುನಃ ಬಂದು ತಮ್ಮ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇದರಲ್ಲಿ ಚಮತ್ಕಾರದ ಮಾತಿಲ್ಲ. ತಂದೆ ದಯಾಹೃದಯಿ ಆಗಿದ್ದಾರೆ, ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಅಂದ ಮೇಲೆ ತಂದೆ ಹೇಗೆ ದುಃಖವನ್ನು ಕೊಡಲು ಸಾಧ್ಯ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕಡಿಮೆ ಅಂದರೆ ದಿನದಲ್ಲಿ 8 ಗಂಟೆ ಈಶ್ವರ್ಯ ಗೌರ್ಮೆಂಟ್ನ ಸೇವೆಯನ್ನು ಮಾಡಿ ನಿಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು. ತಂದೆಯ ಸಮಾನ ಗುಣವಂತರಾಗಬೇಕು. ಸೆಕೆಂಡ್ ಪಾಯಿಂಟ್, ಕಳೆದು ಹೋದ ಮಾತು, ಘಟನೆಯನ್ನು ನೆನಪು ಮಾಡಬಾರದು. ಕಳೆದು ಹೋಗಿದ್ದು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಸದಾ ಹರ್ಷಿತರಾಗಿ ಇರಬೇಕು. ನಾಟಕದ ಮಾತಿನಲ್ಲಿ ಅಡೋಲರಾಗಿ ಇರಬೇಕು. ವರದಾನ, ನಿಶ್ಚಿತ ವಿಜಯದ ನಶೆಯಲ್ಲಿ ಇದ್ದು ತಂದೆಯ ಪದುಮಗುಣದಷ್ಟು ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಜೀತರಾಗಿ. ತಂದೆಯ ಪದುಮಗುಣದಷ್ಟು ಸಹಯೋಗಕ್ಕೆ ಪಾತ್ರ ಆದಂತಹ ಮಕ್ಕಳು ಮಾಯೆ ಏನು ನಮ್ಮ ಜೊತೆ ಯುದ್ಧ ಮಾಡುತ್ತಿದೆಯೋ ಆ ಯುದ್ಧಕ್ಕೆ ಚಾಲೆಂಜ್ ಮಾಡುತ್ತಾರೆ. ಅಂದರೆ ಮಾಯೆಗೆ ಚಾಲೆಂಜ್ ಮಾಡುತ್ತಾರೆ. ಮಾಯೆ, ನಿನ್ನ ಕೆಲಸ ಆಗಿದೆ ನನ್ನ ಬಳಿ ಬರುವುದು ಮತ್ತು ನನ್ನ ಕೆಲಸ ಆಗಿದೆ ಮಾಯೆಯಾದ ನಿನ್ನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಎಂದು. ತಂದೆಯ ಸಹಯೋಗಕ್ಕೆ ಪಾತ್ರ ಆದ ಮಕ್ಕಳು ಸಿಂಹದ ರೂಪದಲ್ಲಿ ಬಂದಂತಹ ಮಾಯೆಯನ್ನು
ಇರುವೆ ಎಂದು ತಿಳಿದುಕೊಳ್ಳುತ್ತಾರೆ. ಏಕೆಂದರೆ ಮಕ್ಕಳಾದ ನಿಮಗೆ ಗೊತ್ತಿದೆ, ಈಗ ಮಾಯೆಯ ರಾಜ್ಯ ಸಮಾಪ್ತಿ ಆಗಲೇಬೇಕು. ನಾವು ಅನೇಕ ಬಾರಿ ವಿಜಯೀ ಆದಂತಹ ಆತ್ಮರು. ಈಗಲೂ ಕೂಡ ನಮ್ಮ ವಿಜಯ 100% ನಿಶ್ಚಿತ ಆಗಿದೆ. 100% ನಮ್ಮ ವಿಜಯ ಗ್ಯಾರಂಟಿ ಆಗಿದೆ. ಈ ನಿಶ್ಚಿತ ವಿಜಯದ ನಶೆ ತಂದೆಯ ಪದುಮ ಗುಣದಷ್ಟು ಸಹಯೋಗಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತದೆ. ಈ ನಿಶ್ಚಿತ ನಶೆ ತಂದೆಯ ಪದುಮ ಗುಣ ಸಹಯೋಗದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಇದೇ ನಶೆಯಿಂದ ಸಹಜವಾಗಿ ನೀವು ಮಾಯಾಜೀತರು ಆಗಿಬಿಡುತ್ತೀರಾ. ಶ್ಲೋಗನ್: ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಸ್ವಯಂನ ಪ್ರತಿ ಅಥವಾ ವಿಶ್ವದ ಪ್ರತಿ ಅದರ ಪ್ರಯೋಗ ಮಾಡಿ. ವ್ಯರ್ಥ ಸಂಕಲ್ಪದಿಂದ ಮುಕ್ತಾಗಿ ಸಂಕಲ್ಪದ ಶಕ್ತಿಯನ್ನು ಉಳಿತಾಯ ಮಾಡಿ ಜಮಾ ಮಾಡಿಕೊಂಡು ಸ್ವಯಂಗೋಸ್ಕರ, ವಿಶ್ವಕ್ಕೋಸ್ಕರ ಶ್ರೇಷ್ಠ ಸಂಕಲ್ಪದ ಶಕ್ತಿಯನ್ನು ಪ್ರಯೋಗ ಮಾಡಬೇಕು. ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ಜನವರಿ ತಿಂಗಳ ವಿಶೇಷ ಪುರುಷಾರ್ಥ. ಬ್ರಹ್ಮ ತಂದೆಯ ಸಮಾನ ನಿಮ್ಮ ನಯನದಲ್ಲಿ ಆತ್ಮಿಕತೆ ಎಲ್ಲರಿಗೂ ಅನುಭವ ಆಗಬೇಕು. ಹೇಗೆ ಬ್ರಹ್ಮ ತಂದೆಯ ನಯನದ ಮೂಲಕ ಎಲ್ಲರಿಗೂ ಆತ್ಮಿಕತೆಯ ಅನುಭವ ಆಗುತ್ತಿತ್ತೋ, ಹಾಗೆ ಬ್ರಹ್ಮ ತಂದೆಯ ಸಮಾನ ನಿಮ್ಮ ನಯನದಲ್ಲೂ ಕೂಡ ಎಲ್ಲರಿಗೂ ಆತ್ಮಿಕತೆಯ ಅನುಭವ ಆಗಬೇಕು. ನಿಮ್ಮ ನಡತೆಯಲ್ಲಿ ತಂದೆಯ ಚರಿತ್ರೆಯ ಸಾಕ್ಷಾತ್ಕಾರ ಆಗಬೇಕು. ಅಂದರೆ ನಮ್ಮ ವರ್ತನೆಯಲ್ಲಿ ಬ್ರಹ್ಮ ತಂದೆಯ ಚರಿತ್ರೆಯ ಸಾಕ್ಷಾತ್ಕಾರವನ್ನು ನಾವು ಮಾಡಿಸಬೇಕು. ನಮ್ಮ ಮಸ್ತಕಮಣಿಯ ಸಾಕ್ಷಾತ್ಕಾರವನ್ನು ನಾವು ಮಾಡಿಸಬೇಕು. ಮಸ್ತಕದ ಮೂಲಕ ಬ್ರಹ್ಮ ತಂದೆಯನ್ನು ಸಾಕ್ಷಾತ್ಕಾರ ಮಾಡಿಸಬೇಕು. ಈ ಅವ್ಯಕ್ತ ಚೆಹರೆ ದಿವ್ಯ ಮತ್ತು ಅಲೌಕಿಕ ಸ್ಥಿತಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸಬೇಕು. ನಮ್ಮ ಅವ್ಯಕ್ತ ಸ್ಥಿತಿ, ನಮ್ಮ ಅವ್ಯಕ್ತ ಬುದ್ಧಿ ದಿವ್ಯ ಮತ್ತು ಅಲೌಕಿಕ ಸ್ಥಿತಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ಎಲ್ಲರಿಗೂ ಅನುಭವ ಮಾಡಿಸಬೇಕು. ಅದಕ್ಕೋಸ್ಕರ ನಿಮ್ಮ ಅಂತರ್ಮುಖಿ ಅಲೌಕಿಕ ಮತ್ತು ಆತ್ಮಿಕ ಸ್ಥಿತಿಯಲ್ಲಿ ಸದಾ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.